ಹಾಯ್ ನಮಸ್ಕಾರ. RCB-DC ಪ್ರಿವ್ಯೂ ವಿಡಿಯೋಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಮತ್ತೊಮ್ಮೆ ಜರ್ನಿಲಿದ್ದೀನಿ. ಸೊ ಮ್ಯಾಚ್ ಇರೋದ್ರಿಂದ ಒಂದು ಕಮಿಟ್ಮೆಂಟ್ ಪ್ರಿವ್ಯೂವನ್ನು ಕೊಡಬೇಕು. ನೀವು ಕೂಡ ಸಾಕಷ್ಟು ಮಂದಿ ಪ್ರೀತಿ ತೋರಿಸಿದ್ರ. ಸೊ ಹಾಗಾಗಿ ನನ್ನ ಕಡೆಯಿಂದ ನಾನು ಮನೇಲಿ ಇಲ್ದಿದ್ರು ಕೂಡ ಹೊರಗಡೆ ಇದ್ರೂ ಕೂಡ ಒಂದು ವಿಡಿಯೋ ಮಾಡೋಣ ಅಂತ. ಸೊ ಇವತ್ತಿನ ಮ್ಯಾಚ್ ನಾನು ಪ್ರಿವ್ಯೂವನ್ನು ನಾವು ಕೊಡೋಕೆ ಮುಂಚೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಇದೆ ನನಗೆ. ಇತ್ತೀಚಿನ ಒಂದು 2-3 ಮ್ಯಾಚ್ಗಳನ್ನು ನಾವು ನೋಡಿದ್ವಿ. ನೆನ್ನೆ KKR ಮ್ಯಾಚ್ ಸೂಪರ್ ಓವರ್ ಬಿಟ್ಟು ಹಿಂದಿನ 3 ಮ್ಯಾಚ್ ನೋಡಿದ್ರೆ ಎಲ್ಲವೂ ಕೂಡ 200, 220, 265 ಕೂಡ ಚೇಸ್ ಆಗುತ್ತೆ. ಇದು IPL ವಿಚಾರವಾಗಿ ಒಳ್ಳೆ ಬೆಳವಣಿಗೆನ. ಆ್ಯಸ್ ಅ ಕ್ರಿಕೆಟ್ ಫ್ಯಾನ್ ನೀವು ಇದನ್ನು ಒಪ್ತೀರಾ? ಇಲ್ಲ ಲೋ ಟೋಟಲ್ 180, 170 ಆದರೂ ಕೂಡ ಮ್ಯಾಚ್ ಥ್ರಿಲ್ ಆಗಿರಬೇಕು, ಆ ಥರದ ಮ್ಯಾಚ್ ನನಗಿಷ್ಟ ಅಂತ ಹೇಳ್ತೀರಾ? ನನಗೆ 6-4 ಏನಿದ್ರು ಓಕೆ, ರನ್ ಬರಬೇಕು, ಮಜಾ ಕೊಡಬೇಕು, ಅಷ್ಟು ಸಾಕು. 260 ಆದರೂ ಚೇಸ್ ಆಗಲಿ, ಏನಾದರೂ ತೊಂದರೆ ಇಲ್ಲ. ನನಗೆ ಒಟ್ಟಾರೆ ಶಾರ್ಟ್ಸ್ಗಳು ಬೇಕು, ಬಿಗ್ ಶಾರ್ಟ್ಸ್ ಬೇಕು, ಧಮಾಕ ಬೇಕು. ಇದೆರಡರಲ್ಲೂ ನೀವು ಕಮೆಂಟ್ ಮಾಡಿ ಯಾವ್ದು ಇಷ್ಟ. ಈ ಥರ ಲೋ ಟೋಟಲ್ ಆದರೂ ಕೂಡ ಥ್ರಿಲ್ಲಿಂಗ, ಹೈ ಸ್ಕೋರ್ ಇರಬೇಕು, ಹೊಡಿ ಅದಾ ಅಂತ ಕಮೆಂಟ್ ಮಾಡಿ. ಈಗ ಪ್ರಿವ್ಯೂ ವಿಚಾರಕ್ಕೆ ಬರೋಣ. RCB ವರ್ಸಸ್ DC. ಇದು ಲಿಟ್ರಲಿ ನಮಗೆ ರಿವೆಂಜ್ ಮ್ಯಾಚ್. ಯಾಕಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಲಾಸ್ಟ್ ಇಯರ್ ಹಾಗೇನೆ ಬಂದು ನಮ್ಮನ್ನು ಸೋಲಿಸಿ ಡೆಲ್ಲಿ ಹೋಗಿದೆ. ಬರೀ 2 ಟೀಮ್ ಮಾತ್ರ ನಮ್ಮನ್ನು ಇದುವರೆಗೆ ಹೊಡೆದಿರೋದು. ಒಂದು RR, ಅವತ್ತು ವೈಭವ್ ಸೂರ್ಯವಂಶಿ, ಜುರೇಲ್ ಧಮಾಲ್ ಮಾಡಿದ್ರು. ಅದಾದಮೇಲೆ KL ರಾಹುಲ್ ಸ್ಟಬ್ಸ್ ಹೇಗೆ ಆಡಿದ್ರು ನೀವು ನೋಡಿದ್ದೀರಾ. ಸೊ ರಿವೆಂಜ್ ಇವತ್ತು ಚುಕ್ತಾ ಮಾಡುವಂಥ ಒಂದು ಸಮಯ. ಯಾಕಂದರೆ ಹಿಂದೆ ಕೂಡ KL ರಾಹುಲ್ ಬಂದು ಸೆಂಚುರಿ ಹೊಡೆದ ಅವತ್ತು ಒಂದು ಬ್ಯಾಟ್ ಹತ್ರ ಇದು ಮಾಡಿದ್ರು. ಅದಾದಮೇಲೆ ಚೇಸ್ ಮಾಡಿದ್ರು ಅದಾದಮೇಲೆ ವಿರಾಟ್ ಕೊಹ್ಲಿ ಹೋಗಿ ಅದೇ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ಅವರ ಊರಲ್ಲಿ ಡೆಲ್ಲಿನ ಸೋಲಿಸಿ ಆ ಒಂದು ರಿವೆಂಜನ್ನು ನಾವು ಕ್ಲಿಯರ್ ಮಾಡ್ಕೊಂಡ್ವಿ. ಈಗ ಮತ್ತೆ ಅದೇ ಟೈಮ್, ಪೇ ಬ್ಯಾಕ್ ಟೈಮ್ ಬಂದಿದೆ. ಕಂಡೀಷನ್ಸ್ ಬಗ್ಗೆ ನನಗೆ ಭಾಳ ಕುತೂಹಲ ಇದೆ ಇವತ್ತು. ಯಾಕಂದರೆ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ಮೊನ್ನೆ ಅಷ್ಟೇ 265 ಚೇಸ್ ಆಗಿದೆ. ಅದೇ ಪಿಚ್ಚಲ್ಲಿ ಇವತ್ತು RCB ಆಡ್ತಾ ಇರೋದು. ಬಹುತೇಕ ನನಗನ್ಸುತ್ತೆ ಅದೇ ರೀತಿಯಾದಂಥ ಕಂಡೀಷನ್ಸ್ ಇರುತ್ತೆ. ಡೆಲ್ಲಿಗ ಅವರೊಂದು ಫಾರ್ಮುಲಾ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಬ್ಯಾಟಿಂಗ್ ಮೂಲಕ ಒಂದಷ್ಟು ರನ್ ಪೈಲಪ್ ಆಗೋ ರೀತಿಯಾಗಿ ಮಾಡೋಣ, ದೊಡ್ಡ ಮೊತ್ತ ಬರೋ ಹಾಗೆ. ಆಮೇಲೆ ಬೌಲರ್ಸ್ ಮೂಲಕ ಅಕ್ಷರ್ ಪಟೇಲ್, ಕುಲ್ದೀಪ್, ಮುಖೇಶ್ ಇಂಥ ಸೀನಿಯರ್ಸ್ ಇರೋದ್ರಿಂದ, ಇಂಡಿಯನ್ ಕೋರ್ ಬೌಲರ್ಸ್ ಇರೋದ್ರಿಂದ ಅವ್ರ ಮೂಲಕ ಅದನ್ನು ಕಟ್ ಹಾಕೋಣ ಅಂತ. ಬಟ್ ಅದು ಮೊನ್ನೆ ವರ್ಕ್ ಆಗಿಲ್ಲ. ಮುಖೇಶ್ಗೆಲ್ಲ ಹೊಡಿ ಅಂತ ಹೊಡೆದ್ರು ಮೊನ್ನೆ. ಸೊ ಹಾಗಾಗಿ ಇದನ್ನು ಹೇಗೆ ಈ ಸಲ ಪ್ಲ್ಯಾನ್ ಮಾಡ್ತಾರೆ ನೋಡಬೇಕು. ಯಾಕಂದರೆ ಯಾವ ರೀತಿ ಪಂಜಾಬ್ ಟೀಮ್ ಇದೆಯೋ, 265 ಚೇಸ್ ಮಾಡೋಂಥ ಪಂಜಾಬ್ ಟೀಮ್, ಸೇಮ್ ಬ್ಯಾಟಿಂಗ್ ಲೈನಪ್, ಅದೇ ರೀತಿಯಾದಂಥ ಪವರ್ ಪ್ಯಾಕ್ಡ್ ಬ್ಯಾಟಿಂಗ್ ಲೈನಪ್ RCB ಹತ್ರ ಇದೆ. ಬಟ್ ಸ್ಟಿಲ್ ದೇ ಮೇ ಟೇಕ್ ಎ ಚಾನ್ಸ್. ಇಲ್ಲ, ಮತ್ತೊಂದು ಹೈ ಸ್ಕೋರಿಂಗ್ ಪಿಚ್ಚೇ ಮಾಡೋಣ, ಅವ್ರನ್ನ ಕಟ್ ಹಾಕೋಣ, ಟ್ರೈ ಮಾಡೋಣ ಅಂತ. ನೋಡೋಣ ಹೇಗಾಗುತ್ತೆ ಇವತ್ತು ಮ್ಯಾಚ್ ಅಂತ. ಚೇಸಿಂಗ್ ಏನಾದರೂ ಅವರಿಗೆ ಸಿಕ್ಕರು, ನಮಗೆ ಸಿಕ್ಕರು, ಖಂಡಿತ ಇಲ್ಲಿ ಚೇಸ್ ಆಗುತ್ತೆ. ಒಂಥರ ಚಿನ್ನಸ್ವಾಮಿ ಥರನೇ ಆಗಿದೆ ಅರುಣ್ ಜೇಟ್ಲಿ ಸ್ಟೇಡಿಯಂ. ಸೊ ಇದು ಪಿಚ್ ಕಂಡೀಷನ್ಸ್. ಟೀಮಲ್ಲಿ ಏನಾದರೂ ಬದಲಾವಣೆ ಬೇಕಾ ಅಂತ ನೋಡಿದ್ರೆ ಐ ಥಿಂಕ್ RCBಲಿ ಯಾವುದೇ ಚೇಂಜಸ್ ಮಾಡಲ್ಲ. ಬಟ್ ಮೊನ್ನೆ ರನ್ ಬಂದಿರುವಂಥ ರೀತಿ ನೋಡಿದ್ರೆ ಒಂದು ಎಕ್ಸ್ಟ್ರಾ ಬೌಲರ್ ಬೇಕು ಅಂತ ನಾನು ಹಿಂದಿನ ಪ್ರಿವ್ಯೂ ವೀಡಿಯೋಲಿ ಹೇಳಿದ್ದೆ. ಬಟ್ ಅದನ್ನು ಮಾಡಲೇಬೇಕು. ಯಾಕಂದರೆ ನೀವು 265 ಚೇಸ್ ಆಗಿರುವಂಥ ಈ ಪಿಚ್ಚಲ್ಲಿ, ಸರ್ಫೇಸಲ್ಲಿ ಆಡ್ತೀರಾ ಅಂತಂದರೆ ನಿಮಗೆ 6ನೇ ಆಪ್ಷನ್ ಆಗಿ ಒಬ್ಬ ಒಳ್ಳೆ ಬೌಲರ್ ಬೇಕೇ ಬೇಕು. ನೀವು ನಾನು ಹಿಂದಿನ ವೀಡಿಯೋದಲ್ಲಿ ಒಂದು ಹೇಳಿದ್ದೆ, ಅಂದರೆ ಹೇಗೆ ನಾವು ಡಫಿ ಹಾಗೆ ಹೆಜಲ್ವುಡ್ ಇಬ್ಬರೂ ಕೂಡ ಆಡಿಸ್ಬೋದು ಅಂತಂದರೆ ರೊಮ್ಯಾರಿಯೋ ಶೆಫರ್ಡ್ನ ಇಂಪ್ಯಾಕ್ಟಲ್ಲಿ ಇರಬೇಕು. ಬರೀ 3 ಜನನ ಮಾತ್ರ ನಾವು ಬೆತ್ತಲ್ ಆಡೋಂಗಿದ್ರೆ, ಬೆತ್ತಲ್ ಅಥವಾ ಸಾಲ್ಟ್ ಏನಾದರೂ ಕಮ್ ಬ್ಯಾಕ್ ಮಾಡ್ತಾರೆ ಅಂತಂದರೆ, ಲಾಸ್ಟ್ ಟೈಮ್ ಇಂಜುರಿ ಇತ್ತು ಲಾಸ್ಟ್ ಮ್ಯಾಚಲ್ಲಿ. ಬೆತ್ತಲ್ ಅಂದ್ಕೊಳ್ಳೋಣ ನಾವು, ಬೆತ್ತಲ್, ಟಿಮ್ ಡೇವಿಡ್, ಹಾಗೆ ಮತ್ತೊಬ್ಬ ಬೌಲರ್ ಆಗಿ ಹೇಜಲ್ವುಡ್. ಸೊ ಈ 3 ಜನನ ಇಟ್ಕೊಂಡು ರೊಮ್ಯಾರಿಯೋನ ಇಂಪ್ಯಾಕ್ಟಲ್ಲಿ ಇಟ್ಟರೆ, ಏನಾದರೂ ಫಸ್ಟ್ ನಾವು ಬ್ಯಾಟಿಂಗ್ ಮಾಡಿದ್ರೆ ರೊಮ್ಯಾರಿಯೋ ಅವಶ್ಯಕತೆ ಬೀಳದೆ ಹೋದರೆ, ಅಂದರೆ ಇಂಪ್ಯಾಕ್ಟಲ್ಲಿ ಡಫಿ, ರೊಮ್ಯಾರಿಯೋ ಇಬ್ಬರನ್ನೂ ಕೂಡ ಇಡಬೇಕು. ಸೊ ಅದಾದಮೇಲೆ ಇಲ್ಲ ನಮ್ಮ 5 ಬ್ಯಾಟ್ಸ್ಮನ್ಗಳೇ ಮುಗಿಸ್ಬಿಟ್ರು ಅಂತ ಅಂದ್ಕೊಳ್ಳಿ, ಆಗ ರೊಮ್ಯಾರಿಯೋನ ತರಬೇಕು ಅಂತ ಏನಿಲ್ಲ. ಸಬ್ಸ್ಟಿಟ್ಯೂಟ್ ಆಗಿ ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಡಫಿ ಅವ್ರನ್ನ ತಂದರೆ ನಿಮಗೆ ಮತ್ತೊಂದು ಬೌಲಿಂಗ್ ಆಪ್ಷನ್ ಸಿಗುತ್ತೆ. ಡೆಲ್ಲಿ ಆ ಸರ್ಫೇಸ್ ನೋಡಿದ್ರೆ, ಅವ್ರು ಮೊನ್ನೆ ಆಡಿರುವಂಥ ರೀತಿ ನೋಡಿದ್ರೆ, ನಮ್ಮ ಜೊತೆ ಅವರು ಏನು ನಾವು ಮಿಸ್ ಮಾಡಿದ್ವಿ ಅವತ್ತು, ಪಾರ್ಟ್ನರ್ಶಿಪ್ಗಳು ಬಿಲ್ಡ್ ಆಗ್ತಾ ಹೋಯಿತು, ವಿಕೆಟ್ಗಳು ಬೀಳಲಿಲ್ಲ. ಕೊನೆಯದಾಗಿ ಸ್ಟಬ್ಸ್ ಬಂದು ನೀಟಾಗಿ ಫಿನಿಷ್ ಮಾಡಿದ್ರು RCB ಮೇಲೆ. ಹಾಗಾಗಿ ಡೆಲ್ಲಿಗೆ ಮೇಲೆ KL ರಾಹುಲ್, ಅದಾದಮೇಲೆ ಕೆಳಗಡೆ ಇರೋದು ಸ್ಟಬ್ಸ್, ಸೆಂಟಲ್ಲಿ ಮಿಲ್ಲರ್ ಬರ್ತಾರೆ. ಸೊ ಮಿಲ್ಲರ್ ಅವರ ಫಿನಿಷಿಂಗ್ ಲಾಸ್ಟ್ ಟೈಮ್ ನೀವು ನೋಡಿದ್ರೆ ಕೊನೆಯದಾಗಿ ಹೆಂಗೆ ಸ್ಮ್ಯಾಶ್ ಮಾಡಾಕಿದ್ರು ಅಂತ. ಸೊ ಇವ್ರನ್ನೆಲ್ಲ ಕಟ್ ಹಾಕಬೇಕು ಅಂತಂದರೆ ನಾವು 6ನೇ ಬೌಲಿಂಗ್ ಆಪ್ಷನನ್ನು ಸ್ಟ್ರಾಂಗ್ ಮಾಡಲೇಬೇಕು. ನೀವು ಶೆಫರ್ಡೇ ನನ್ನ 6ನೇ ಬೌಲರ್ ಅಂತ ಹೋದರೆ ದಿಸ್ ವಿಲ್ ನಾಟ್ ವರ್ಕ್ ಅಂತ ಅನ್ನಿಸ್ತಾ ಇದೆ ಸದ್ಯದ ಅವರ ಬೌಲಿಂಗ್ ನೋಡಿದ್ರೆ. ಯಾವುದೇ ಇಂಪ್ಯಾಕ್ಟ್ ಅಥವಾ ಯಾವುದೇ ಇಂಟೆನ್ಸಿಟಿ ಶೆಫರ್ಡ್ ಬೌಲಿಂಗಲ್ಲಿ ಕಾಣ್ತಾ ಇಲ್ಲ. ಸೊ ಇದು 6ನೇ ಬೌಲಿಂಗ್ ಆಪ್ಷನ್ ನಮಗೆ ಬೇಕೇ ಬೇಕು. ಡೆಲ್ಲಿ ಟೀಮ್ ಬಗ್ಗೆ ನೋಡೋದಾದರೆ ಕಾನ್ಫಿಡೆನ್ಸಲ್ಲಿ ಇದ್ದಾರೆ. ಮೊನ್ನೆ ಸೋತಿರ್ಬೋದು, ಬಟ್ ಈವನ್ 265 ನಾವು ಮಾಡಿ ಇದ್ದೀವಿ. ಒಂದು ಟೀಮ್ ಮಾತ್ರ ಒಂದು 265 ಸ್ಕೋರನ್ನು ಕಲೆ ಹಾಕುವಂಥ ಕೆಪಾಸಿಟಿ ಇದೆ ನಮ್ಮಲ್ಲಿ. ಒಬ್ಬರೇ ರಾಹುಲ್ 151 ರನ್ ಚಚ್ ಬಿಸಾಕ್ತಾರೆ. ಸೊ ಇದನ್ನು ನೋಡಿದ್ರೆ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಸೋತ್ವಲ್ಲ, 265 ಮಾಡಿನೂ ನಾವು ಡಿಫೆಂಡ್ ಮಾಡೋಕ್ಕಾಗಲಿಲ್ಲ ಅನ್ನೋದು ಒಂದು ಹತಾಶೆ ಕೂಡ ಇದ್ದೇ ಇರುತ್ತೆ. ಸೊ ಮೇ ಬಿ ಅದರಿಂದ ಬಸ್ಟ್ ಔಟ್ ಆಗಿ ಇವತ್ತು ಬರ್ಬೋದು. ಬಟ್ RCB ಈಗಾಗಲೇ ಕಾನ್ಫಿಡೆಂಟ್ ಆಗಿದೆ. 10 ಪಾಯಿಂಟ್ ಆಗಿದೆ ನಮ್ಮದು. ಇನ್ನು ಬೇಕಾಗಿರೋದು ನಾನು ಆಗಲೇ ಹಿಂದಿನ ವೀಡಿಯೋದಲ್ಲಿ ಹೇಳಿದಾಗೆ 3 ಗೆಲುವು ಮಾತ್ರ ಪ್ಲೇ ಆಫ್ಗೆ. ಈ 3 ಅಲ್ಲ, 3-6 ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ಒಂದು ಮ್ಯಾಚ್ ಆಚೆ ಆಗ್ಬೋದು. 7 ಹೊಡಿತಾರೆ ಅಂತ
ಹೇಳೋಕ್ಕಾಗಲ್ಲ. ಒಂದು ಲಾಂಗ್ ಟೂರ್ನಮೆಂಟ್ ಅಲ್ಲಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಏನು ಎರಡೂ ಟೀಮ್ಗಳ ಹಿಂದಿನ ಒಂದಷ್ಟು ದಾಖಲೆಗಳನ್ನು ನೋಡಿದ್ರೆ ನಾವು ಫಾರ್ ಅಹೆಡ್ ಇದ್ದೀವಿ ಡೆಲ್ಲಿಗಿಂತ. ಯಾಕಂದರೆ ಡೆಲ್ಲಿನ RCB ಡಾಮಿನೇಟ್ ಮಾಡಿಕೊಂಡೇ ಬಂದಿದೆ. ಈಗೀಗ ಅವ್ರು ಯಾಕೋ ಬಂದು ನಮ್ಮ ಪಿಚ್ಚಲ್ಲಿ ಬಂದು ನಮ್ಗೆ ಹೊಡೆದು ಹೋಗ್ತಾ ಇದ್ದಾರೆ. ಸೊ ಈ ಥರದ್ದು ಆಗ್ತಾ ಇದೆ. ಏನು ನಮ್ಮ ಬ್ಯಾಟಿಂಗ್ ಯೂನಿಟಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ? ಜಿತೇಶ್, ರಜತ್ ಲಾಸ್ಟ್ ಮ್ಯಾಚಲ್ಲಿ ಅದ್ರ ಹಿಂದಿನ ಮ್ಯಾಚಲ್ಲೂ ಕೂಡ ಅಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸ್ಟಾರ್ಟ್ಸ್ಗಳು ಸಿಗ್ತಾ ಇದೆ. ಸೊ ಆದರೆ ಅದಾದಮೇಲೆ ಅದನ್ನು ಕನ್ವರ್ಟ್ ಮಾಡ್ತಾ ಇಲ್ಲ. ರಜತ್ ಬಗ್ಗೆ ನನಗೇನು ಕನ್ಸರ್ನ್ ಇಲ್ಲ, ಬಟ್ ಜಿತೇಶ್ ಬಗ್ಗೆ ಕನ್ಸರ್ನ್ ಇದ್ದೇ ಇದೆ. ಅವ್ರು ಹೇಗೆ ಅಂತಂದರೆ ಒಂದೇ ಶುರು ಮಾಡಿದ್ರೆ ಸಖದಾಗಿ ಆಡ್ತಾರೆ. ನಿಮಗೆ 25-30 ಬಾಲ್ಗೆ 70-80 ಹೊಡೆಯುವಂಥ ಒಬ್ಬ ಕೆಪಬಿಲಿಟಿ ಇರುವಂಥ ಪ್ಲೇಯರ್. ಸೊ ಹಾಗಾಗಿ ಅವ್ರ ಬಗ್ಗೆ ಚಾನ್ಸ್ ತಗೊಳ್ತಾರಾ ಇಲ್ಲ ಕಂಟಿನ್ಯೂ ಮಾಡ್ತಾರೆ? ನೀವು ಇದನ್ನು ಕಮೆಂಟ್ ಮಾಡಿ. ಜಿತೇಶ್ನ ಉಳಿಸ್ಕೋಬೇಕಾ ಅಥವಾ ಸಾಲ್ಟ್ ಏನಾದರೂ ಒಳಗಡೆ ಬಂದರೆ ಅವ್ರಿಗೆ ಕೀಪಿಂಗ್ ಕೊಟ್ಟು ಇವ್ರನ್ನ ಹೊರಗಡೆ ಇಡ್ಬೋದಾ ಅಂತ. ಬಟ್ ಸಾಲ್ಟ್ ಬಂದರೆ ಒಂದು ಕನ್ಸರ್ನ್ ಏನಿದೆ ಅಂತಂದರೆ ಒಂದು ಲೆಗ್ ಸೈಡ್ ಇರುತ್ತೆ, ಥರ್ಡ್ ಮ್ಯಾನ್ ಇರುತ್ತೆ, ಅಥವಾ ಈ ಕಡೆ ಆಫ್ ಸೈಡ್ ಅಂತ ಬಂದಾಗಲೂ ಕೂಡ ಅಲ್ಲಿ ಫೀಲ್ಡಿಂಗ್ ಚೆನ್ನಾಗಿ ಕವರ್ ಮಾಡ್ತಾರೆ ಅವರು. ಅವ್ರದ್ದೊಂದು ಏರಿಯಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಮೊನ್ನೆ ಟಿಮ್ ಡೇವಿಡ್, ಶೆಫರ್ಡ್ ಎಲ್ಲ ಅಲ್ಲಿ ಫೀಲ್ಡಿಂಗ್ ನಿಲ್ಲಿಸಿದ್ರು, ಬಟ್ ಹೇಳ್ಕೊಳ್ಳುವಷ್ಟು ಅವರಷ್ಟು ಪ್ರೊಟೆಕ್ಷನ್ ಸಿಗಲಿಲ್ಲ. ಸೊ ಹಾಗಾಗಿ ಆ್ಯಸ್ ಅ ಫೀಲ್ಡರ್ ಫಿಲ್ ಸಾಲ್ಟ್ನ ನಾವು ಮಿಸ್ ಮಾಡ್ಕೊಳ್ತೀವಿ, ಕೀಪರ್ ಆಗಿ ಏನಾದರೂ ಅವ್ರನ್ನ ತೊಗೊಂಡ್ರೆ. ಸೊ ಜಾರ್ಡನ್ ಕಾಕ್ಸ್ನ ಇಲ್ಲಿ ಆಪ್ಷನ್ ಆಗಿ ಏನಾದರೂ ಅಂದರೆ, ಬಟ್ ಫಾರಿನರ್ಸ್ ಟೂ ಮಚ್ ಆಗಿಬಿಡುತ್ತೆ. ಸೊ ಜಾರ್ಡನ್ ಕಾಕ್ಸ್ ತಂದು ಸಾಲ್ಟ್ ಇಬ್ಬರನ್ನೂ ನೀವು ಫಿಟ್ ಮಾಡೋಕ್ಕಾಗಲ್ಲ ಟೀಮಲ್ಲಿ. ಸೊ ಜಾರ್ಡನ್ ಕಾಕ್ಸ್ ಸದ್ಯಕ್ಕೆ ಒಳ್ಳೆ ಪ್ಲೇಯರ್ ಅವರು. ನಾನು ಆಗಲೇ ಹೇಳಿದ್ದೆ, ಅವ್ರನ್ನ ಯೂಟ್ಯೂಬ್ ವೀಡಿಯೋಲಿ ನೋಡಿ ಅವ್ರನ್ನ ಅವಕಾಶ ಸಿಗ್ಬೋದು. ಬಟ್ ಸ್ಟಿಲ್ ನಾವು ಕೀಪಿಂಗ್ ವಿಚಾರದಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ ಅನ್ನೋದು ನಮಗಿರುವಂಥ ಒಂದು ಪ್ರಶ್ನೆ. ಅದನ್ನು ಬಿಟ್ಟರೆ ಮೇಜರ್ ಕನ್ಸರ್ನ್ ಏನೂ ಇಲ್ಲ. ಲಾಸ್ಟ್ ಮ್ಯಾಚಲ್ಲಿ ನೋಡಿದ್ರೆ ಸುಯಶ್ ಡೆತ್ತಲ್ಲಿ ಚೆನ್ನಾಗಿ ಮಾಡಿದ್ರು, ಮಿಡ್ ಓವರಲ್ಲಿ ಸ್ವಲ್ಪ ಕಾಸ್ಟ್ಲಿ ಆದರು. ಹಾಗೆ ಕೃಣಾಲ್ ಪಾಂಡ್ಯ 4 ಓವರ್ಗೆ 50 ರನ್ ಕೊಟ್ಟರು. ಮೇ ಬಿ ಅವರು ಡೆಲ್ಲಿ ಪಿಚ್ಚಲ್ಲಿ ಒಂದಷ್ಟು ಬದಲಾವಣೆ ತರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ ಈ ಸಲ. ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡಿದ್ರೆ, ಯಾಕಂದರೆ ಅವರು ಸ್ಟ್ರೀಟ್ ಸ್ಮಾರ್ಟ್ ಕ್ರಿಕೆಟರ್ ಕೃಣಾಲ್ ಪಾಂಡ್ಯ. ಸೊ ನಾವು ಆಲ್ಮೋಸ್ಟ್ ಪಿಚ್ ಕಂಡೀಷನ್ ಬಗ್ಗೆ ನಾವು ಮಾತಾಡಿದ್ವಿ. ವೆದರ್ ಬಗ್ಗೆ ಮಾತಾಡೋದಾದರೆ ಯಾವುದೇ ಅಂಥ ಮಳೆ ಗಿಳೆ ಅಂಥದ್ದೇನೂ ಇಲ್ಲ ಡೆಲ್ಲಿಲಿ ಸದ್ಯಕ್ಕೆ. ಸೊ ಮ್ಯಾಚ್ ನೀಟಾಗಿ 40 ಓವರ್ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಇವತ್ತೇನಾದರೂ ನಮಗೆ ಗೆಲುವಾದರೆ ನಾವು 12 ಪಾಯಿಂಟಿಗೆ ಹೋಗ್ತೀವಿ. ಇನ್ ಕೇಸ್ ಇಲ್ಲ, ಏನೋ ವ್ಯತ್ಯಾಸ ಆಯಿತು, ಆಚೆ ಈಚೆ ಆಯಿತು ಅಂತಂದರೆ ನಾವು 8 ಮ್ಯಾಚಲ್ಲಿ 10 ಪಾಯಿಂಟಲ್ಲಿ ಉಳ್ಕೊತೀವಿ. ಈಗಾಗಲೇ ಕೆಳಗಿರುವಂಥ ಟೀಮ್ಗಳು ಎಲ್ಲ ಪೈಪೋಟಿ ಮಿಕ್ಸಪ್ ಜಾಸ್ತಿ ಆಗ್ತಾಯಿದೆ. ಆ ಟಾಪ್ 5-6ಅಲ್ಲಿ ನಮಗೆ ಗೆಲುವು ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಇದನ್ನು ಹಾಗೆ ನಾವು ಪ್ಲೇ ಆಫ್ ಕಡೆಗೆ ನಾವು ಗುರಿ ಏನಿದ್ರು ಮೇಲೆ ಅನ್ನೋದನ್ನು ಮೊಮೆಂಟಮನ್ನು ಕ್ಯಾರಿ ಮಾಡೋದಕ್ಕೆ. ಸೊ ಹಾಗಾಗಿ RCB ಯಾವುದೇ ಕಾರಣಕ್ಕೂ ಇವತ್ತು ಮ್ಯಾಚನ್ನು ಬಿಟ್ಕೊಡಬಾರದು. ಯಾಕಂದರೆ ಮತ್ತೆ ಆ 5, 6, 7 ಆಲ್ಮೋಸ್ಟ್ ಆ ಟೀಮ್ಗಳಿದ್ದಾವೆ, ಎಲ್ಲವೂ ಕೂಡ ಮೇಲೆ ಕ್ಲೈಮ್ ಮಾಡ್ತವೆ. ಸೊ ನಾವು ಆ 2-1 ಪ್ಲೇಸ್, ಆ ಟಾಪ್ 2 ಪ್ಲೇಸನ್ನು ಹಾಗೆ ಭದ್ರವಾಗಿ ಕಚ್ಕೊಂಡು ಇಟ್ಕೋಬೇಕು. ಸ್ವಲ್ಪ ಏನಾದರೂ ಬಿಟ್ಟರೆ ಅಂದರೆ ಎಲ್ಲ ಟೀಮ್ಗಳು ರೆಡಿಯಾಗಿದ್ದಾವೆ. ನನ್ನ 3-4 ಟೀಮ್ಗಳು ಈಗಾಗಲೇ ರೆಡಿಯಾಗಿರೋದು. ಸೊ RR ಕೂಡ ಮಿಕ್ಸಲ್ಲಿದೆ. ಹಾಗೆ ಕೆಳಗಡೆಯಿಂದ ಕೆಲವೊಂದು ಟೀಮ್ಗಳೀಗ CSK ಮೊನ್ನೆ ಒಂದು ಮ್ಯಾಚ್ ಗೆದ್ದರು. ಸೊ ಅದಾದಮೇಲೆ ಅವರು ಕೂಡ ಮೇಲೆ ಬರೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಹುಶಃ MI, KKR ಇಂಥ ಟೀಮ್ಗಳಿಗೆ ಸ್ವಲ್ಪ ಸಮಸ್ಯೆ ಆಗ್ತಿದೆ, ಬಿಟ್ಟರೆ ಉಳಿದಂಥವ್ರು ಫೈಟಲ್ಲಿದ್ದಾರೆ. ಸೊ ನಿಮ್ಮ ಪ್ರಕಾರ ಹೇಳಿ, ನಿಮಗೆ ಆ ಥರ ಹೊಡಿಬಡಿ ಆಟ ಇಷ್ಟ ಆಗುತ್ತಾ ಏನೋ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಜೊತೆಗೆ ಟೀಮಲ್ಲಿ ಏನು ಬದಲಾವಣೆ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.